ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ರಚನಾ ಸವಿರುಚಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತಿನ ದಿನ ಶಿವರಾತ್ರಿ ಆಗಿರೋದ್ರಿಂದ ಯಾವುದೇ ನಾನು ಇಲ್ಲಿ ವಿಡಿಯೋಸ್ ಕುಕ್ ಮಾಡೋದನ್ನು ತೋರಿಸ್ತಾ ಇಲ್ಲ, ಫ್ರೂಟ್ ಸಲಾಡ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಕೂಡ ಉಪವಾಸ ಇದ್ದೀನಿ, ನೀವು ಎಲ್ಲ ಹಾಗೆ ಉಪವಾಸ ಇದ್ದೀರಾ ಅಂತ ಹೇಳ್ಕೊಂಡು ಉಪವಾಸ ಇದ್ದಾಗ ಫಲಹಾರ ಸೇವಿಸಬೇಕು. ಹಾಗಾಗಿ ಫ್ರೂಟ್ ಸಲಾಡ್ನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳೋದು ಅಂತ ಹೇಳಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಯಾವುದೇ ನಾನಿಲ್ಲಿ ಹಾಲು ಹಾಕ್ತಾಯಿಲ್ಲ, ಸಕ್ಕರೆ ಹಾಕ್ತಾಯಿಲ್ಲ, ಏನೂ ಇಲ್ಲ. ಬರೀ ಫ್ರೂಟ್ಸ್ ಹಾಕಿಬಿಟ್ಟು ಒಂದೇ ಒಂದು ಇಂಗ್ರೀಡಿಯೆಂಟ್, ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕಿಬಿಟ್ಟು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ದರೆ ಇಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ನಾನಿಲ್ಲಿ 1 ಕಪ್ ಬಾಳೆಹಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆ 1 ಕಪ್ಪು ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪಪ್ಪಾಯ ನಿಮಗೆಲ್ಲರಿಗೂ ಗೊತ್ತು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಂತ ಹೇಳಿಬಿಟ್ಟು ಪಪ್ಪಾಯನೂ ಕೂಡ 1 ಕಪ್ಪು ಪಪ್ಪಾಯ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಕಪ್ಪಲ್ಲಿ ನಾನು ವಾಟರ್ ಮೆಲನ್ ಹಾಕ್ಕೊತಾ ಇದ್ದೀನಿ, ಕಲ್ಲಂಗಡಿ ಹಣ್ಣು ಮತ್ತು ದ್ರಾಕ್ಷಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ಸೀಸನಲ್ ಫ್ರೂಟ್ಸು ನಿಮಗೆಲ್ಲ ಗೊತ್ತಿರೋಂಗೆ ಪಪ್ಪಾಯ, ದ್ರಾಕ್ಷಿ ಎಲ್ಲ ಆರೆಂಜು, ಇದೆಲ್ಲ ಸೀಸನಲ್ ಫ್ರೂಟ್ಸ್. ಯಾವ್ಯಾವ ಫ್ರೂಟ್ಸ್ ಸಿಗುತ್ತೆ ಸೀಸನಲ್ ಫ್ರೂಟ್ಸು, ಎಲ್ಲ ಫ್ರೂಟ್ಸ್ನೂ ಹಾಕ್ಕೊಬೋದು. ಹಾಗೆ ನಾನಿಲ್ಲಿ ಆರೆಂಜ್ ಹಾಕ್ಕೊಂಡಿದ್ದೀನಿ, ಪೊಮೊಗ್ರನೇಟ್ ಹಾಕ್ಕೊಂಡಿದ್ದೀನಿ. ಹಳಸಿನಣ್ಣು ಸಿಕ್ಕಿದ್ರೆ ಅದನ್ನು ಹಾಕ್ಕೊಳ್ಳಿ, ಮಾವಿನ ಹಣ್ಣು ಹಾಕ್ಕೊಂಡ್ರಂತೂ ವಾವ್, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿದೆ ಅಂತಂದ್ಬಿಟ್ಟು. ಆಮೇಲೆ ಇಲ್ಲಿ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊತಾ ಇದ್ದೀನಿ. ಕಪ್ಪು ದ್ರಾಕ್ಷಿ, ಹಾಗೆ ಇಲ್ಲಿ ಒಣ ದ್ರಾಕ್ಷಿ, ಕಪ್ಪುದು ಮತ್ತು ಬಿಳಿದು ಎರಡೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾವು ಒಣ ಖರ್ಜೂರ ಕೂಡ ಇಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಣ ಖರ್ಜೂರ, ಹಾಗೆ ಗೋಡಂಬಿ, ಬಾದಾಮಿ ಇದನ್ನು ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನಿಮಗೆಲ್ಲ ಹೇಳ್ದಂಗೆ ನಾವು ಉಪವಾಸ ಇರೋದ್ರಿಂದ ಸ್ವಲ್ಪ ನಮ್ಗೆ ಎನರ್ಜಿ ಬೇಕು ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಮೇಯ್ನ್ ಇಂಗ್ರೀಡಿಯೆಂಟು ಮಿಲ್ಕ್ ಮೇಡ್. ಇದೊಂದನ್ನೇ ನಾನು ಅಡಿಷ್ನಲಾಗಿ ಹಾಕ್ಕೊತಾ ಇರೋದು. ಮಿಲ್ಕ್ ಮೇಡನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಒಂದೊಳ್ಳೆ ಫ್ರೂಟ್ ಸಲಾಡು ತಿನ್ನೋದಕ್ಕೆ ರೆಡಿ ಆಗುತ್ತೆ. ಸೊ ಹಾಗಿದ್ದರೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಈ ಥರ ಫ್ರೂಟ್ ಸಲಾಡನ್ನ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆ ಮಂದಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ, ಮತ್ತೆ ಬೇಕು ಅಂತ ಕೇಳ್ತಾರೆ. ಈ ರೀತಿ ನೀವು ಫ್ರೂಟ್ ಸಲಾಡ್ ಮಾಡಿದ್ರೆ ಮಕ್ಕಳು ಯಾರು ಫ್ರೂಟ್ಸ್ ತಿನ್ನಲ್ಲ, ನಾವು ಬಾಳೆಹಣ್ಣು ತಿನ್ನಲ್ಲ, ಕೆಲವರು ದ್ರಾಕ್ಷಿ ತಿನ್ನಲ್ಲ ಅಂಥವ್ರಿಗೆ ಈ ಥರ ನೀವು ಫ್ರೂಟ್ ಸಲಾಡ್ ಮಾಡಿಕೊಟ್ರೆ ಎಲ್ಲ ಫ್ರೂಟ್ಸ್ನೂ ತಿಂತಾರೆ. ಇದು ತುಂಬ ಹೆಲ್ತಿ ಫುಡ್ ಅಂತಲೂ ಹೇಳ್ತಾ, ಬರೀ ಶಿವರಾತ್ರಿಲೇ ಮಾತ್ರ ಅಲ್ಲ, ಮಧ್ಯ ನೀವು ವಾರದಲ್ಲಿ ಒಮ್ಮೆ ಆದರೂ ಈ ಥರ ಫ್ರೂಟ್ ಸಲಾಡ್ನ ಮಾಡ್ಕೊಂಡು ತಿನ್ನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ನಿಮ್ಗೇನಾದರೂ ಈ ಫ್ರೂಟ್ ಸಲಾಡ್, ನಾನು ಮಾಡಿರೋವಂಥ ಫ್ರೂಟ್ ಸಲಾಡ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಹೇಗೆ ಮಾಡೋದು ಅಂತ ಹೇಳಿ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂತಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.